ಯಲಹಂಕದಿಂದ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್ ಆಗಿದ್ದಾರೆ. ಗುತ್ತಿಗೆದಾರನಿಂದ ಲಂಚ ಪಡಿತಾ ಇದ್ದಾಗ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತರು ಅರೆಸ್ಟ್ ಮಾಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಚಂದ್ರು ಲಮಾಣಿ ಮತ್ತು ಇಬ್ಬರು ಆಪ್ತ ಸಹಾಯಕರು ಈಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಶಾಸಕ. 11 ಲಕ್ಷ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು. 5 ಲಕ್ಷ ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಗುತ್ತಿಗೆದಾರ ವಿಜಯ್ ಪೂಜಾರರಿಂದ 5 ಲಕ್ಷ ಹಣ ಪಡೆಯುವ ಸಂದರ್ಭದಲ್ಲಿ ದಾಳಿಯಾಗಿದೆ. ರಸ್ತೆ ತಡೆಗೋಡೆ ಕಾಮಗಾರಿಯಲ್ಲಿ ಕಮಿಷನ್ಗೆ ಶಾಸಕ ಚಂದ್ರು ಲಮಾಣಿ ಬೇಡಿಕೆ ಇಟ್ಟಿದ್ದು. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಾಚರಣೆಯಲ್ಲಿ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ 3ರನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಚಂದ್ರು ಲಮಾಣಿ ಹಾಗೂ ಇಬ್ಬರು ಆಪ್ತ ಸಹಾಯಕರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. 5 ಲಕ್ಷ ಹಣ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸದ್ಯ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಗುತ್ತಿಗೆದಾರನಿಂದ ಲಂಚ ಪಡೆಯುವ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಒಂದು ಘಟನೆ ಇವತ್ತು ನಡೆದಿದೆ. 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಾಗ ಶಾಸಕ ಸೇರಿದ ಹಾಗೆ ಪಿಎಗಳಾದ ಮಂಜುನಾಥ್ ಮತ್ತು ಗುರು ಸಿಕ್ಕಿಬಿದ್ದಿದ್ದಾರೆ. 3ರನ್ನು ಕೂಡ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ಸಣ್ಣ ನೀರಾವರಿ ಇಲಾಖೆಯ ಗುತ್ತಿಗೆದಾರ ವಿಜಯ್ಗೆ ಲಂಚ ನೀಡೋದಿಕ್ಕೆ ಒತ್ತಾಯಿಸಲಾಗಿದೆ. ರಸ್ತೆ ಬದಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಯನ್ನ ವಹಿಸೋದಿಕ್ಕೆ 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡಲಾಗುತ್ತೆ. ಆದರೆ 5 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಲಕ್ಷ್ಮೇಶ್ವರ ಬಾಲಾಜಿ ಆಸ್ಪತ್ರೆಯ ಮುಂಭಾಗ ಈಗ ಬೆಂಬಲಿಗರಿಂದ ಹೈ ಡ್ರಾಮಾ ನಡೀತಾ ಇದೆ. ಬಂಜಾರ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಲಾಜಿ ಆಸ್ಪತ್ರೆಯ ಎದುರು ಶಾಸಕರ ಅಭಿಮಾನಿಗಳಿಂದ ಹೈ ಡ್ರಾಮಾ ನಡೀತಾ ಇದೆ. ಲಕ್ಷ್ಮೇಶ್ವರ ಮಹಾಕವಿ ಪಂಪ ಸರ್ಕಲ್ ಬಳಿಯ ಬಾಲಾಜಿ ಆಸ್ಪತ್ರೆಯ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಕೂಗಾಟ ಚೀರಾಟ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಬಂಜಾರ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಚಿವರು ಶಾಸಕರು ಚಂದ್ರು ಲಮಾಣಿ ಅವರನ್ನ ಟ್ರ್ಯಾಪ್ ಮಾಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಶಾಸಕ ಚಂದ್ರು ಲಮಾಣಿಯವರ ಮೇಲೆ ಲೋಕಾಯುಕ್ತ ರೇಡ್ ನಡೆದಿರ್ತಕ್ಕಂಥ ವಿಷಯ ಸಂಚಲನವನ್ನು ಮುಟ್ಟಿಸಿದೆ. ಈಗ ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇರತಕ್ಕಂತಹ ಬಾಲಾಜಿ ಆಸ್ಪತ್ರೆಯಲ್ಲಿದ್ದೇವೆ. ಇದು ಶಾಸಕರ ಕಚೇರಿ ಕೂಡ ಹೌದು. ಇದೇ ಕಚೇರಿಯಲ್ಲಿ ಲಂಚವನ್ನು ಸ್ವೀಕಾರ ಮಾಡುವಂತಹ ಗುತ್ತಿಗೆದಾರರಿಂದ 5 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಲೋಕಾಯುಕ್ತರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಶಾಸಕರ ಕಚೇರಿಯ ಅಂಗಳದಲ್ಲಿ
ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದು ಇದು ಒಂದು ಷಡ್ಯಂತ್ರ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಚಂದ್ರುಲಮಾಣಿಯವರ ಏಳಿಗೆಯನ್ನು ಬಯಸದೆ ಈ ರೀತಿ ಅವರ ಷಡ್ಯಂತ್ರವನ್ನು ಮಾಡಿ ಅವರನ್ನು ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ಚಂದ್ರುಲಮಾಣಿಯವರ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಶಾಸಕರು ಭಾಳ ನಿರೀಕ್ಷೆ ಇತ್ತು, ಲೋಕಾಯುಕ್ತ ರೇಡ್ ಆಗಿಬಿಟ್ಟೈತೆ. ಸರ್, ಇದು ಲೋಕಾಯುಕ್ತ ರೇಡ್ ಅಲ್ಲ, ಇದು ಕಾಂಗ್ರೆಸ್ ನಾಯಕರ ಒಂದು ಕುತಂತ್ರ. ಇದು ರೇಡ್ ಅಂತ ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಾನ್ಯ ಶಾಸಕರ ಒಂದು ನಡೆಯನ್ನು, ಅವರ ವೇಗವನ್ನು ತಡಿಲಿಕ್ಕೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಅಥವಾ ಕಾಂಗ್ರೆಸ್ಸಿನ ಸಚಿವರು, ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಇವತ್ತು ಈ ಕುತಂತ್ರವನ್ನು ಇವತ್ತು ಮಾಡಿದ್ದಾರೆ. ಸರ್, ಇದು ಬಹಳ ದಿನಗಳಿಂದ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಸದನದಲ್ಲಿ ನಮ್ಮ ಶಾಸಕರು ಸದನದಲ್ಲಿ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸಿದ್ದು ಅವರಿಗೆ ಮುಜುಗರ ಆಗ್ತಾ ಇದೆ. ಇಲ್ಲೇ ನಡ್ತಕ್ಕಂಥ ಹಗರಣಗಳ ಬಗ್ಗೆ ನಮ್ಮ ಶಾಸಕರು ಧ್ವನಿ ಎತ್ತದನ್ನ ಅವರು ಸಹಿಸಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರದ ಮಂತ್ರಿಗಳು ಇವತ್ತು ಪ್ರೀ ಪ್ಲಾನ್ ಆಗಿ ಅವರ ಕಾರ್ಯಕರ್ತರ ಮೂಲಕ, ಕಾಂಟ್ರಾಕ್ಟ್ಗಳ ಮುಖಾಂತರ ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನಿಜವಾಗಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷದ ಕುತಂತ್ರ. ನಮ್ಮ ಹತ್ರ ಒಂದು ಆಡಿಯೋ ಬಂದಿದೆ. ಇದಕ್ಕೆ ಈ ತರ ಲೋಕಾಯುಕ್ತ ರೇಡನ್ನು ಹೇಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಯಾರ ಮುಖಾಂತರ ಮಾಡಿಸ್ಬೇಕು ಅನ್ನೋದನ್ನ ಅದೇ ಸಮಾಜದ ಒಬ್ಬ ಪೂಜ್ಯರು ಮಾತಾಡಿದನ್ನ ಆಡಿಯೋ ನಿಮ್ಮ ರಿಲೀಸ್ ಮಾಡ್ತೀವಿ ನಾವು. ಇದು ಪ್ರೀ ಪ್ಲಾನ್ ಆಗಿ ಸರ್ಕಾರದ ಜೊತೆಗೆ ಒಬ್ಬ ಪೂಜ್ಯರು ಕೂಡ ಇದರ ಭಾಗಿಯಾಗಿದ್ರೆ ನಿಮ್ಮ ಹತ್ರ ಆಡಿಯೋ ಬಂದಿದೆ, ನಿಮಗೆ ನಾವು ಆಡಿಯೋ ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಶಾಸಕರ ನಡೆಯನ್ನು ಯಾವತ್ತೂ ಕೂಡ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಾವು ಆಡಿಯೋನ ನಿಮಗೆ ನಾವು ರಿಲೀಸ್ ಮಾಡ್ತೇವೆ. ಇದು ಪ್ರೀ ಪ್ಲಾನ್ ಆಗಿ ಮಾಡಿದಂಥ ಘಟನೆ, ನಡೆದಂಥ ಘಟನೆ ಅಂತೇಳಿ ನಾವು ಖಂಡಿಸ್ತೇವೆ. ಇದು ಅವರ ಅಭಿಮಾನಿಗಳ ಮಾತಾಗಿದೆ. ಅಂದರೆ ಪ್ರೀ ಪ್ಲ್ಯಾಂಡ್ ಆಗಿ ಈ ರೀತಿ ಏನು ಲೋಕಾಯುಕ್ತ ರೇಡನ್ನು ಮಾಡಿಸಲಾಗಿದೆ, ಅದರಲ್ಲಿ ಒಬ್ಬ ಪೂಜ್ಯರ ಹೆಸರಿದೆ ಅನ್ನೋದು ಮಾಹಿತಿಯನ್ನು ಕೂಡ, ಅಂದರೆ ಆರೋಪವನ್ನು ಕೂಡ ಇಲ್ಲಿಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಲಂಚ ಸ್ವೀಕರಿಸುವಾಗ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಾಸಕರ ಬಂಧನದ ಕುರಿತಾಗಿ ಬಿಜೆಪಿ ನಾಯಕರು ಮೌನ ವಹಿಸಿದ್ದಾರೆ. ಬಂಧನದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಮಾಹಿತಿ ಪಡೆದು ಮಾತಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳ್ತಾರೆ. ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕು ಅಂತ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಲಂಚ ಪಡೀರಿ ಅಂತ ಹೇಳಿಲ್ಲ ಅಂತಲೂ ಕೂಡ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ ಸರ್, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. 5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತಗೆ ಬಲೆ ಬಿದ್ದಿದ್ದಾರೆ ಬಿಜೆಪಿಯ ಶಾಸಕರು. ಅಲ್ಲ, ಅದು ಏನಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಾವು ಲಂಚ ತಗೊಳ್ಳೋದನ್ನು ಅದನ್ನು ಯಾವುದನ್ನು ನಮ್ಮ ಪಕ್ಷ ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.